ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಮೇ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಗೋಚಾರ ಫಲಗಳಿದೆ ಬದಲಾಗ್ತಾ ಇರುವಂತಹ ಗ್ರಹಗಳ ಸಂಚಾರದಿಂದ, ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಮಿಥುನ ರಾಶಿಯವರಿಗೆ ಈ ಮೇ ಮಾಸದಲ್ಲಿ ಯಾವ ರೀತಿ ಯೋಗಕಾರಕವಾಗಿದೆ. ಯಾಕಂದರೆ ಈಗ ಮಿಥುನ ರಾಶಿಯವರಿಗೆ ಈ ಮೇ ಮಾಸದ 15ನೇ ತಾರೀಕುವರೆಗೂ ಲಾಭಸ್ಥಾನದಲ್ಲಿ ರವಿಗ್ರಹ ಸಂಚಾರ ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗ್ತಾ ಇದೆ. ಮುಖ್ಯವಾಗಿ 15ರ ನಂತರ ಮತ್ತು ರವಿ ಬಲ ಕಮ್ಮಿ ಆಗುತ್ತೆ ಅನ್ನುವಂತಹ ಸಂದರ್ಭಗಳಲ್ಲಿ ಕುಜಗ್ರಹ ಲಾಭಸ್ಥಾನಕ್ಕೆ ಬರುತ್ತೆ. ಸೊ ಒಟ್ಟಾಗಿ ಎರಡು ಅದ್ಭುತವಾಗಿರುವಂತಹ ಅಗ್ನಿತತ್ವ ಗ್ರಹಗಳು ಈ ಮಾಸದಲ್ಲಿ ಯೋಗಕಾರಕವಾಗಿ ಅನುಕೂಲ ಫಲಗಳನ್ನು ಮಿಥುನ ರಾಶಿಯವರಿಗೆ ನೀಡ್ತಾ ಇದೆ. ಅಂದರೆ ದೀರ್ಘ ಸಂಚಾರ ಗ್ರಹಗಳಿಂದ ಯಾವುದೇ ರೀತಿ ಅನುಕೂಲ ಸ್ಥಿತಿ ಇಲ್ಲದೇ ಇದ್ದರೂ ಕೂಡ ಈಗ ಗುರು ಬುಧ ಅಷ್ಟೊಂದು ಅನುಕೂಲ ಮಿಶ್ರ ಫಲಗಳನ್ನು ನೀಡ್ತಾ ಇದ್ದಾರೆ. ಶನಿ ಪರಮಾತ್ಮ ಕಂಟಕ ಶನಿ ದಶಮದಲ್ಲಿ ಇದ್ದಾರೆ. ಭಾಗ್ಯದಲ್ಲಿ ರಾಹು ಮುಖ್ಯವಾಗಿ ಗುರುಬಲ 4ನೇ ಸ್ಥಾನದಲ್ಲಿ ಗುರು ಅಷ್ಟೊಂದು ಯೋಗಕಾರಕನಾಗಿ 4ನೇ ಮನೆಯಲ್ಲಿ ಇದ್ರೂ ಕೂಡ ಅಷ್ಟು ಅಂದರೆ ಈ ಕಳೆದ ತಿಂಗಳಲ್ಲಿ ಕಂಪೇರ್ ಮಾಡಿದ್ರೆ ಅಂದರೆ ಮಾರ್ಚ್ ಏಪ್ರಿಲಿಂದ ಪ್ರತಿಕೂಲ ಗ್ರಹ ಸ್ಥಿತಿ ಇರೋದರಿಂದ ಸಾಕಷ್ಟು ಆತಂಕಗಳನ್ನು, ಸಾಕಷ್ಟು ಅವಮಾನಗಳನ್ನು, ಸಾಕಷ್ಟು ಹಣಕಾಸಿನ ವಿಷಯಗಳಲ್ಲಿ ತೊಂದರೆಗಳನ್ನು ಅನುಭವಿಸಿರುವಂತಹ ಮಿಥುನ ರಾಶಿಯವರಿಗೆ ಮೇ ಮಾಸ 3 ಪ್ರಧಾನ ಗ್ರಹಗಳು ದಿವ್ಯವಾಗಿ ಅನುಗ್ರಹ ನೀಡ್ತಾ ಇದೆ. ಅದ್ಭುತವಾಗಿ ಯೋಗಕಾರಕವಾಗಿದೆ. ಅದು ಲಾಭಸ್ಥಾನದಲ್ಲಿರುವಂತಹ ರವಿ ಆಗಿರಬಹುದು, 15ರ ನಂತರ ಲಾಭಸ್ಥಾನಕ್ಕೆ ಆಗಮನವಾಗ್ತಾ ಇರುವಂತಹ ಕುಜಗ್ರಹ ಆಗಿರಬಹುದು, ಎಕ್ಸಲೆಂಟ್ ಆಗಿ ರಿಸಲ್ಟ್ ಕೊಡ್ತಾ ಇದ್ದಾರೆ. ಇನ್ನು 15ರ ನಂತರ ರವಿ ವ್ಯಯ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಕುಜ ಲಾಭಸ್ಥಾನಕ್ಕೆ ಬಂದು ಅತ್ಯಂತ ಯೋಗಕಾರಕನಾಗಿ ಇರ್ತಾರೆ. ಯಾಕಂದರೆ ಒಂದು ರೀತಿ ಅನುಕೂಲವಾಗಿರುವಂತಹ ಮಾಸ ಮಿಥುನ ರಾಶಿಯವರಿಗೆ ಅಂತ ಹೇಳಬಹುದು. ರವಿ ಬಲ ಇದೆ, ಕುಜ ಬಲ ಇದೆ. ಇನ್ನು ಕುಜ ಲಾಭಸ್ಥಾನಕ್ಕೆ ಬಂದರೆ ಒಂದು ರೀತಿ ಅದ್ಭುತವಾಗಿರುವಂತಹ ಧೈರ್ಯ, ಆತ್ಮವಿಶ್ವಾಸ, ಯಾವುದೇ ರೀತಿ ಸಮಸ್ಯೆಗಳು ಆತಂಕಗಳು ಬಂದ್ರೂ ಕೂಡ ಈಗ ಕುಜನ ಬಲ ಇದೆ ಅಂದರೆ ಈಗ ಯಾವುದಾದ್ರೂ ಒಂದು ವಾರ್ ಫೀಲ್ಡಲ್ಲಿ ಯುದ್ಧ ಮಾಡ್ತಾ ಇರುವಂತಹ ಸೈನಿಕಕ್ಕಿರುವಂತಹ ಒಂದು ಶಕ್ತಿ ಕುಜಬರ ಇರುವಂತಹ ವ್ಯಕ್ತಿಗಳಿಗೆ ಇರುತ್ತೆ ಅಷ್ಟೊಂದು. ಯಾಕಂದರೆ ಕುಜ ಇಲ್ಲಿ ಘರ್ಷಣೆಯಲ್ಲಿ ಒಂದು ಬಲವಾಗಿ ಇದ್ದರೆ, ಸ್ವತಂತ್ರವಾಗಿ ಫಲಗಳನ್ನು ಕೊಡ್ತಾ ಇದ್ದರೆ ಅಷ್ಟು ಅದ್ಭುತ ರೀತಿಯಲ್ಲಿ ಧೈರ್ಯ, ಆತ್ಮವಿಶ್ವಾಸ, ಉತ್ಸಾಹ, ಎಂತಹ ಕಷ್ಟತರವಾಗಿರುವಂತಹ ಕೆಲಸಗಳನ್ನಾದರೂ ಈ ಸುಸಾಧ್ಯ ಮಾಡಿಕೊಳ್ಳುವಂತಹ ಒಂದು ಶಕ್ತಿ ಸಾಮರ್ಥ್ಯಗಳನ್ನು ಲಾಭಸ್ಥಾನದಲ್ಲಿರುವಂತಹ ಕುಜ ನೀಡ್ತಾ ಇದ್ದಾರೆ. ಯಾವುದೇ ರೀತಿ ಆತಂಕಗಳಿಗೆ ಸೃಷ್ಟಿ ಮಾಡ್ತಾ ಇರುವಂತಹ ಶತ್ರುಗಳಿರ್ಬೋದು, ಸಮಸ್ಯೆಗಳು ನೀಡ್ತಾ ಇರುವಂತಹ ವ್ಯಕ್ತಿಗಳಾಗಿರಬಹುದು, ಯಾರು ಏನೂ ಮಾಡಿದ್ರೂ ಕೂಡ ಸಮಸ್ಯೆಗಳಿದ್ರೂ ಕೂಡ ಈ ಅವಮಾನಗಳನ್ನು, ಹಣಕಾಸಿನ ತೊಂದರೆಗಳನ್ನು ಎದುರಿಸಿ ಮುಖ್ಯವಾಗಿ ಅದ್ಭುತ ರೀತಿಯಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಕುಜ ಬಂದು ಲಾಭಸ್ಥಾನದಲ್ಲಿ ಅನುಕೂಲರಾಗಿರ್ತಾರೆ. ಮುಖ್ಯವಾಗಿ ಯಾವುದೇ ರೀತಿ ಅತ್ಯಂತ ಧೈರ್ಯ ಸಾಹಸಗಳಿಂದ ತಗೊಳ್ಳುವಂತಹ ನಿರ್ಧಾರಗಳಲ್ಲಾಗಿರಬಹುದು, ತಗೊಳ್ಳುವಂತಹ ಪ್ರಯತ್ನಗಳಲ್ಲಾಗಿರಬಹುದು, ಹಿಂದಿನ ದಿನಗಳಲ್ಲಿ ಏನೋ ಆತಂಕಗಳು ಆಗುತ್ತೋ ಇಲ್ಲೋ ಅನ್ನುವಂತಹ ಒಂದು ಆತಂಕ, ಭಯ ಇರುವಂತಹ ಸಂದರ್ಭಗಳಲ್ಲಿ ಈ ಅವಧಿಯಲ್ಲಿ ನೀವು ಏನಾದರೂ ಮುಖ್ಯವಾದ ಕೆಲವೊಂದು ಸಾಹಸೋಪೇತವಾಗಿರುವಂತಹ ನಿರ್ಧಾರಗಳು ತಗೊಳ್ಳೋದಕ್ಕೆ ಕುಜ ಲಾಭಸ್ಥಾನದಲ್ಲಿ ಮುಖ್ಯವಾಗಿ ಮೇ 11ರಿಂದ ಜೂನ್ 20ರವರೆಗೆ ಆಲ್ಮೋಸ್ಟ್ 40 ದಿನಗಳ ಕಾಲ ಕುಜನ ಅಂಗಾರಕನ ಬಲ ಈ ಮಿಥುನ ರಾಶಿಯವರಿಗೆ ಅದ್ಭುತವಾಗಿರುತ್ತೆ. ಮುಖ್ಯವಾಗಿ 3 ಗ್ರಹಗಳು ಯೋಗಕಾರಕವಾಗಿರುತ್ತೆ. ಈ ರವಿ 15ನೇ ತಾರೀಕುವರೆಗೂ ಲಾಭಸ್ಥಾನದಲ್ಲಿರೋದ್ರಿಂದ, ರವಿ ಅಂದರೆ ನಾವು ಪಿತೃಕಾರಕ ಅಂತ ಹೇಳ್ತೇವೆ. ಈ ಸರ್ಕಾರ ಅಧಿಕಾರಿಗಳಾಗಿರ್ಬೋದು, ಸರ್ಕಾರ ಉದ್ಯೋಗ ಆಗಿರ್ಬೋದು, ಸರ್ಕಾರದಿಂದ ಸಿಗಬೇಕಾಗಿರುವಂತಹ ಸವಲತ್ತುಗಳಾಗಿರ್ಬೋದು, ರಿಯಾಯಿತಿಗಳಾಗಿರ್ಬೋದು, ಯಾವುದಾದ್ರೂ ಒಂದು ವೆಲ್ಫೇರ್ ಸ್ಕೀಮ್ಗೆ ಅಪ್ಲೈ ಮಾಡಿದ್ರೆ ಅದು ಕಂಪ್ಲೀಟಾಗಿ ಇಂದಿನ ದಿನಗಳಲ್ಲೇ ಮಾಡಿರ್ತೀರ, ಎಲಿಜಿಬಿಲಿಟಿ ಇಶ್ಯೂನೋ ಅಥವಾ ಸ್ವಲ್ಪ ನೆಗ್ಲೆಕ್ಟ್ ಮಾಡಿರೋ ಅಂಥ ಕಾರಣನೋ ಅಥವಾ ನಿಮ್ಮ ರಿಕ್ವೆಸ್ಟ್ನ ಅವ್ರು ಕನ್ಸಿಡರ್ ಮಾಡದೇ ಇಲ್ಲದೇ ಇರೋವಂಥ ಸಂದರ್ಭಗಳಲ್ಲಿ, ಈ ಸಂದರ್ಭದಲ್ಲಿ ನೀವು ಕುಜನ ಬಲ ಯಾವಾಗ ಬರುತ್ತೋ, ರವಿ ಲಾಭಸ್ಥಾನದಲ್ಲಿರುವಂತಹ ಸಂದರ್ಭಗಳಲ್ಲಿ ಅದ್ಭುತ ರೀತಿಯಲ್ಲಿ ನಿಮಗೆ ಸರ್ಕಾರಿ ಅಧಿಕಾರಿಗಳು ಸಹಕಾರ ನೀಡ್ತಾರೆ.
ನೀವು ಮನೆಗೋಸ್ಕರ ಅಪ್ಲೈ ಮಾಡ್ತೀರಾ, ಪೆನ್ಷನ್ಗೋಸ್ಕರ ಅಪ್ಲೈ ಮಾಡಿರ್ತೀರಾ, ಅಥವಾ ಕೆಲವೊಂದು ಸರ್ಕಾರದಿಂದ ಸಿಗಬೇಕಾಗಿರುವಂತಹ ರಿಯಾಯಿತಿಗಳಿಗೋಸ್ಕರ ಅಪ್ಲೈ ಮಾಡಿರ್ತೀರಾ. ಇದು ತುಂಬ ಅನುಕೂಲವಾಗಿರುವಂತಹ ಸಮಯ ಆಗಿರೋದ್ರಿಂದ ಆ ರೀತಿ ವೆಲ್ಫೇರ್ ಸ್ಕೀಮ್ಸ್ ನಿಮಗೆ ಒಂದು ಬೆನಿಫಿಟ್ ಕೊಡಬೇಕು. ಆ ವೆಲ್ಫೇರ್ ಸ್ಕೀಮ್ಸಿಂದ ನಿಮ್ಗೆ ಅದ್ಭುತ ರೀತಿಯಲ್ಲಿ ಲಾಭಗಳು ಬರಬೇಕು ಅನ್ನೋ ರೀತಿಯ ಸಂದರ್ಭದಲ್ಲಿ ನೀವು ನಿಮ್ಮ ಈ ಕಮ್ಯುನಿಕೇಷನ್ನ ಅವ್ರ ಜೊತೆ ಮಾತಾಡುವಂತಹ ವಿಧಾನವನ್ನು, ಅವ್ರ ಜೊತೆ ಕೆಲಸಗಳು ಮಾಡಿಸ್ಕೊಳ್ಳುವಂತಹ ಒಂದು ಅದ್ಭುತವಾಗಿರುವಂತಹ ಧೈರ್ಯ ಸಾಹಸಗಳನ್ನು ಕೊಡ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ನೀವು ಆ ರೀತಿ ಗೌರ್ಮೆಂಟ್ ಆಫೀಸ್ಗಳಿಗೆ ಹೋಗಿ ಅಲ್ಲಿ ನಿಮಗೆ ಬೇಕಾಗಿರುವಂತಹ ಕೆಲವೊಂದು ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ಗೃಹ ನಿರ್ಮಾಣ ಪ್ರಯತ್ನಗಳು, ಪೊಸಿಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅಥವಾ ಮುನ್ಸಿಪಲ್ ಕಾರ್ಪೊರೇಷನಿಂದ ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ಅಥವಾ ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀರಾ, ಮನೆಗೆ ಬೇಕಾಗಿರುವಂಥ ಸಾಲ ಲೋನ್ ಅಪ್ರೂವಲ್ ಆಗಿರ್ಬೋದು. ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳೆಲ್ಲವೂ ಕೂಡ ಫಲಕಾರಿಯಾಗಿ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ. ಇನ್ನು ರೈತರಿಗೆ ಈ ಗೌರ್ಮೆಂಟ್ಲಿಂದ ಸಿಗಬೇಕಾಗಿರುವಂಥ ಸವಲತ್ತುಗಳಾಗಿರ್ಬೋದು, ಅದು ವಿದ್ಯುತ್ತಿಗೆ ಸಂಬಂಧಪಟ್ಟಂಥ ಎಲೆಕ್ಟ್ರಿಕ್ ಸಂಬಂಧಪಟ್ಟಿರುವಂಥ ವಿಷಯಗಳಾಗಿರ್ಬೋದು, ಒಂದು ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಿರುವಂಥ ವಿಷಯಗಳಾಗಿರ್ಬೋದು, ಭೂಮಿಕಾರಕ ರವಿ ಮತ್ತು ಕುಜ ಇಬ್ಬರೂ ಕೂಡ ಲಾಭಸ್ಥಾನಕ್ಕೆ ಬರೋದರಿಂದ ಈ ಸಂದರ್ಭದಲ್ಲಿ ನಿಮಗೇನಾದರೂ ಸರ್ಕಾರದಿಂದ ಏನಾದರೂ ಕೆಲಸಗಳಾಗಬೇಕು, ಅದು ಮಿಥುನ ರಾಶಿಯವರಿಗೆ ಅನ್ನುವಂಥ ಸಂದರ್ಭದಲ್ಲಿ ಈ ಟೈಮಲ್ಲಿ ನೀವು ಪ್ರಯತ್ನಗಳು ಮಾಡಿದ್ರೆ ತುಂಬ ಅನುಕೂಲವಾಗಿರುತ್ತೆ. ಇನ್ನು ತುಂಬ ದಿನಗಳಿಂದ ಕೆಲವೊಂದು ಈ ಭೂಮಿಗೆ ಸಂಬಂಧಪಟ್ಟಂತಹ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಅಥವಾ ಕೋರ್ಟ್ ಕೇಸ್ ಕಚೇರಿ ಸಮಸ್ಯೆಗಳಾಗಿರಬಹುದು, ತುಂಬ ದಿನಗಳಿಂದ ಈ ತುಂಬ ಶತ್ರುಗಳಾಗಿರ್ಬೋದು, ನಿಮ್ಮ ಪ್ರತ್ಯರ್ಥಿಗಳಾಗಿರ್ಬೋದು, ನಿಮಗೆ ಅನೇಕ ರೀತಿಯಲ್ಲಿ ಕೆಲವೊಂದು ಆತಂಕಗಳನ್ನು ಸೃಷ್ಟಿ ಮಾಡುತ್ತಾ ಈ ಸಮಸ್ಯೆಗಳನ್ನು ನೀಡಿ ಪ್ರತಿ ಬಾರಿ ಕೋರ್ಟಿಗೆ ಹೋಗಬೇಕು, ಪ್ರತಿ ಬಾರಿ ಖರ್ಚುಗಳಿರುತ್ತೆ. ಇಂತಹ ಪ್ರಯತ್ನಗಳನ್ನು ಸೆಟಲ್ ಮಾಡ್ಕೊಳ್ಳೋದಕ್ಕೆ ಅಥವಾ ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ, ವಿವಾದಗಳಲ್ಲಿ ಗೆಲುವು ನಿಮ್ಮದಾಗಿಸ್ಕೊಳ್ಳೋದಕ್ಕೆ ಈ ಅವಧಿ ಅನ್ನೋದು ತುಂಬ ಅನುಕೂಲವಾಗಿರುತ್ತೆ. ಇನ್ನು ಯಾವುದಾದ್ರೂ ಒಂದು ಸಾಮೂಹಿಕ ಹುದ್ದೆಗಳಾಗಿರಬಹುದು, ಅಥವಾ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಹುದ್ದೆಗಳಾಗಿರಬಹುದು, ಉನ್ನತ ಮಟ್ಟದಲ್ಲಿ ಏನಾದರೂ ನೀವು ಮತ್ತಷ್ಟು ಜವಾಬ್ದಾರಿಗಳಿಂದ ತುಂಬಿರುವಂತಹ ಉತ್ತಮ ರೀತಿಯಲ್ಲಿ ಒಂದು ಹುದ್ದೆಯನ್ನು ಪಡೆಯಬೇಕು, ಅದನ್ನು ನೀವು ನಿಮ್ಮದಾಗಿಸ್ಕೊಳ್ಬೇಕು. ಅಥವಾ ಈ ವಿದ್ಯಾರ್ಥಿಗಳು ಸರ್ಕಾರಿ ಉದ್ಯೋಗಗಳಿಗೋಸ್ಕರ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೀತಾ ಇರ್ತಾರೆ, ತಮ್ಮ ಅದೃಷ್ಟವನ್ನು ಬದಲಾಯಿಸ್ಕೊಳ್ಳೋದಕ್ಕೆ ತಮ್ಮ ಜೀವನ ಒಂದೇನು ಗೌರ್ಮೆಂಟ್ ಜಾಬ್ ಬಂದಿದೆ ಅಂದರೆ ಅದ್ಭುತವಾಗಿರುವಂತಹ ಜೀವನ ವಿಧಾನ, ಒಂದು ಸೆಕ್ಯೂರ್ಡ್ ಲೈಫ್ ಸ್ಟೈಲ್ ಇರುತ್ತೆ, ಗೌರವ ಇರುತ್ತೆ. ಪಟ್ಟಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಯತ್ನ ಮಾಡ್ತಾ ಇರುವಂತಹ ಈ ಅನೇಕ ಈ ವಿದ್ಯಾರ್ಥಿಗಳು, ಮಿಥುನ ರಾಶಿ ಜಾತಕರಿಗೆ ತುಂಬ ಅನುಕೂಲವಾಗಿರುವಂತಹ ಸಮಯ ಅಂತ ಹೇಳಬಹುದು. ಅಂದರೆ ಧೈರ್ಯವಾಗಿ ನೀವು ಈಗ ಮಾಡುವಂತಹ ಪ್ರಯತ್ನಗಳು ಈ ಸಂದರ್ಭದಲ್ಲಿ 100% ರಿಸಲ್ಟ್ಸ್ ಕೊಡುವಂತಹ ಅವಕಾಶಗಳು ಅಧಿಕವಾಗಿ ಇರುತ್ತೆ ಗೋಚಾರದಿಂದ ಫಲಗಳಂತ ನೋಡಿದಾಗ. ಮತ್ತು ಇಲ್ಲ ನಾವು ಮಾಡ್ತಾಯಿದ್ದೀವಿ, ನಮ್ಗೆ ಅನುಕೂಲ ಸಿಗ್ತಾ ಇಲ್ಲ, ನಮ್ಮದು ಮಿಥುನ ರಾಶಿ, ಇದು ಗೋಚಾರ ಫಲಗಳಾಗಿರೋದ್ರಿಂದ. ಬಟ್ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ನಡೀತಾ ಇರುವಂತಹ ಈ ದಶೆ, ಅಂತರ್ದಶೆ, ಅಥವಾ ಗ್ರಹಗಳ ಸ್ಥಾನಮಾನ, ಅಥವಾ ಈ ಕೆಲವೊಂದು ಗ್ರಹಗಳು ಸ್ವತಂತ್ರವಾಗಿ ಫಲಗಳು ನೀಡ್ತಾ ಇದೆಯಾ, ಅಥವಾ ಬೇರೆ ಪಾಪಗ್ರಹಗಳ ಜೊತೆ ಇದೆ, ಇತ್ಯಾದಿ ವಿಷಯಗಳನ್ನು ನಿಮ್ಮ ವೈಯಕ್ತಿಕ ಜಾತಕದ ಮುಖಾಂತರ ಒಂದು ಸರಿ ವಿಶ್ಲೇಷಣೆ ಮಾಡಿಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನು ಮಾಡಿಕೊಳ್ಳೋದು ಕೂಡ ಉತ್ತಮವಾಗಿರುತ್ತೆ. ಇನ್ನು ಏನಾದರೂ ಭೂಮಿಗೆ ಸಂಬಂಧಪಟ್ಟಿರುವಂಥದ್ದು, ಮನೆ ಸೇಲ್ ಆಗ್ತಾಯಿಲ್ಲ, ಲ್ಯಾಂಡ್ ಸೇಲ್ ಆಗ್ತಾಯಿಲ್ಲ, ಜಮೀನು ಸೇಲ್ ಆಗ್ತಾಯಿಲ್ಲ, ನೀವು ಅಂದ್ಕೊಂಡಿರೋಷ್ಟು ಮಸ್ತಿಗೆ ರೇಟ್ ಸಿಗ್ತಾ ಇಲ್ಲ, ಅಥವಾ ಪಾರ್ಟಿಗಳು ಯಾವುದೇ ರೀತಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ, ಬಟ್ ಅಂತಹ ವ್ಯವಹಾರಗಳು ಕೂಡ ಈ ಸಂದರ್ಭದಲ್ಲಿ ತುಂಬ ಸ್ಪೀಡಾಗಿ, ತುಂಬ ಫಾಸ್ಟಾಗಿ ಈ ಲ್ಯಾಂಡ್ ರಿಲೇಟೆಡ್ ಅಥವಾ ಪ್ರಾಪರ್ಟಿ ರಿಲೇಟೆಡ್ ಸೇಲ್ಸ್ ಡೀಡ್ ಮಾಡ್ಕೊಳ್ಳೋದಕ್ಕೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ವೇಗವಾಗಿ ಇಂತಹ ವಿಷಯಗಳನ್ನು, ವ್ಯವಹಾರಗಳನ್ನು ಪೂರ್ತಿ ಮಾಡೋದಕ್ಕೆ ಈ ಮಾಸದಲ್ಲಿರುವಂತಹ ಕುಜ ರವಿ ಬಲ ಲಾಭಸ್ಥಾನಕ್ಕೆ ಬಂದಿರುವಂತಹ ಸಂದರ್ಭಗಳಲ್ಲಿ ಅದು ಕೂಡ ನಿಮ್ಮ ಆಸ್ತಿಗೆ ಅದ್ಭುತ ರೀತಿಯಲ್ಲಿ ಬೇಡಿಕೆ. ಯಾವಾಗಲೂ ತಗೊಂಡಿರ್ತೀರ, ಒಂದು ನಿಮ್ಮ ಪಿತ್ರಾರ್ಜಿತ ಆಸ್ತಿ ಪರಂಪರೆಯಿಂದ ಯಾವತ್ತೋ ಒಂದು 200-300 ತಗೊಂಡಿರ್ತೀರ. ಬಟ್ ಈ ಸಂದರ್ಭದಲ್ಲಿ ಅದು ಕೆಲವೊಂದು ಕೋಟಿಗೆ ಬೆಲೆ ಬಾಳುವಂತಹ ಸಂದರ್ಭಗಳು ಕೂಡ ಈಗ ನಾವು ರಿಯಲ್ ಎಸ್ಟೇಟಲ್ಲಿ ಬಂದಿರುವಂತಹ ಬದಲಾವಣೆಗಳಾಗಿರ್ಬೋದು, ಈ ಸಂದರ್ಭದಲ್ಲಿ ಅಷ್ಟರ ಮಟ್ಟಿಗೆ ಲಾಭಗಳನ್ನು ತಂದುಕೊಡುವಂಥ ಸಾಧ್ಯತೆ ಇರುತ್ತೆ.
ಉದ್ಯೋಗಸ್ಥರಿಗೆ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಉತ್ತಮ ರೀತಿಯಲ್ಲಿ ಇರುತ್ತೆ. ಯಾಕಂದರೆ ಲಾಭಸ್ಥಾನಕ್ಕೆ ರವಿ ಅಧಿಕಾರವನ್ನು ನೀಡ್ತಾರೆ, ಆರೋಗ್ಯವನ್ನು ನೀಡ್ತಾರೆ, ಒಂದು ಗತ್ತನ್ನು ನೀಡ್ತಾರೆ. ಸೊ ಸ್ಥಾನಮಾನವನ್ನು, ಹುದ್ದೆಗಳನ್ನು ನೀಡ್ತಾರೆ. ಸೊ ಆದ್ದರಿಂದ ಮಿಥುನ ರಾಶಿಯವರಿಗೆ ಉನ್ನತ ರೀತಿಯಲ್ಲಿ, ಉತ್ತಮ ರೀತಿಯಲ್ಲಿ ಈ ಪ್ರಮೋಷನ್ ಪಡೆಯೋಕ್ಕಾಗಿರಬಹುದು, ಅಥವಾ ಇನ್ಕ್ರಿಮೆಂಟ್ಸ್ ಅಂದರೆ ನಿಮ್ಮ ಆದಾಯದಲ್ಲಿ ಹೆಚ್ಚಳ ಆಗೋದಕ್ಕಾಗಿರಬಹುದು. ಈ ಸಂದರ್ಭ ತುಂಬ ಅನುಕೂಲವಾಗಿರುತ್ತೆ. ಇನ್ನು ಮತ್ತೊಂದು ಸಿಹಿ ಸುದ್ದಿ ಏನಪ್ಪ ಅಂದರೆ, ನಿಮ್ಮ ಕುಟುಂಬದಲ್ಲಿ ಈಗ ನೀವೇ ಆದಾಯವನ್ನು ನೀಡುವಂತಹ ಒಂದು ಮೂಲಾಧಾರ ಆಗಿರ್ತೀರ. ಬಟ್ ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬದಲ್ಲಿರುವಂತಹ ನಿಮ್ಮ ಬ್ರದರ್ಸ್ ಆಗಿರ್ಬೋದು, ನಿಮ್ಮ ವೈಫ್ ಆಗಿರ್ಬೋದು, ಅಥವಾ ನಿಮ್ಮ ಕುಟುಂಬ ಸದಸ್ಯರಿಗೆ ಮತ್ತೊಬ್ಬರಿಗೆ ಜೀವನಾಧಾರ, ಒಂದು ಉದ್ಯೋಗ ಮಾರ್ಗ ಸಿಗೋದರಿಂದ ಇಲ್ಲಿಂದ ಸ್ವಲ್ಪ ಕುಟುಂಬ ಜವಾಬ್ದಾರಿಗಳನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದಕ್ಕೆ, ಅಥವಾ ಕುಟುಂಬ ಜವಾಬ್ದಾರಿಗಳಿಂದ ಸ್ವಲ್ಪ ಆ ಸ್ಟ್ರೆಸ್, ಆ ಒತ್ತಡ ಏನಿದೆಯೋ ಅದನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಆರಂಭದಲ್ಲಿ ವ್ಯಯದಲ್ಲಿರುವಂತಹ ಬುಧ ಶುಕ್ರ ಗ್ರಹಗಳು ಯಾವುದೋ ಒಂದು ಶುಭ ಕಾರ್ಯ ಮಾಡುವುದಕ್ಕೋಸ್ಕರ ನಿಮ್ಮ ಮುಖಾಂತರ ಖರ್ಚುಗಳು ಮಾಡುವಂತಹ ಸಾಧ್ಯತೆ, ಯಾವುದಾದ್ರೂ ಸಂತಾನಕ್ಕೆ ಸಂಬಂಧಪಟ್ಟಂಥ ವಿವಾಹಾದಿ ವಿಷಯಗಳಾಗಿರ್ಬೋದು, ಗೃಹ ಪ್ರವೇಶ ವಿಷಯಗಳಾಗಿರ್ಬೋದು, ಮಕ್ಕಳಿಗೆ ಸಂಬಂಧಪಟ್ಟಂಥ ಉಪನಯನಾದಿ ವಿಷಯಗಳಾಗಿರ್ಬೋದು, ಯಾವುದಾದ್ರೂ ಒಂದು ಶುಭ ಕಾರ್ಯಕ್ಕೋಸ್ಕರ ಈ ಮಾಸದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಖರ್ಚು ಮಾಡಲೇಬೇಕಾಗಿರುವಂತಹ ಸಂದರ್ಭಗಳು ಇರುತ್ತೆ. ಒಟ್ಟಾಗಿ ನೋಡಿದರೆ ಮಿಥುನ ರಾಶಿಯವರಿಗೆ ಕಳೆದ 2-3 ತಿಂಗಳಿಂದ ನೋಡಿದ್ರೆ ಕಂಪೇರ್ ಮಾಡಿದ್ರೆ ಲಾಭಸ್ಥಾನಕ್ಕೆ ಅದ್ಭುತವಾಗಿ ಈ ರವಿ ಕುಜರ ಆಗಮನ ಅನ್ನೋದು ಒಂದು ರೀತಿ ನಿಮಗೆ ಅನೇಕ ವಿಷಯಗಳಲ್ಲಿ ಸಹಕಾರ, ಹಣಕಾಸಿನ ಆದಾಯ ಮಾರ್ಗಗಳು ಬೆಳೆಯೋದಾಗಿರಬಹುದು, ನಿಮಗೆ ಉತ್ತಮ ರೀತಿಯಲ್ಲಿ ಗೌರವ ಸಿಗೋದಾಗಿರ್ಬೋದು, ಉತ್ತಮ ರೀತಿಯಲ್ಲಿ ನಿಮ್ಮ ಮಾತಿನಿಂದ ನೀವು ನೀಡುವಂತಹ ಗೌರವದಿಂದ ಸ್ವಲ್ಪ ವೇಗವಾಗಿ ಕೆಲವೊಂದು ಪ್ರಯತ್ನಗಳನ್ನು ಪೂರ್ತಿ ಮಾಡೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ. ಮತ್ತಷ್ಟು ಶುಭ ಫಲಗಳು ಪಡೆಯಬೇಕು ಅಂದರೆ ನಿಮ್ಮ ಜಾತಕದಲ್ಲಿ ಕುಜ ನೀಚದಾಗಿದ್ದಾನೆ ಅಥವಾ ಪಾಪಗ್ರಹಗಳ ಜೊತೆ ಕೂಡಿದ್ದಾನೆ. ಸೊ ಅಂತಹ ಸಂದರ್ಭಗಳಲ್ಲಿ ಮತ್ತಷ್ಟು ಶುಭ ಫಲಗಳು ಪಡೆಯಬೇಕು ಅಂದರೆ ಪ್ರತಿ ಮಂಗಳವಾರ ನಿಷ್ಠೆಯಿಂದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವುದು ತುಂಬ ಉತ್ತಮ. ಅದು ಕೆಂಪು ಹೂವಿನಿಂದ ಅಥವಾ ಕೆಂಪು ಪದಾರ್ಥಗಳಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ನಿವೇದನೆ ನೀಡುವುದರಿಂದ, ಅಲಂಕಾರ ಮಾಡುವುದರಿಂದ, ಅದೇ ರೀತಿ ಕೆಂಪು ತೊಗರೆಬೇಳೆ ಅಂತ ಬರುತ್ತೆ, ಆ ತೊಗರೆಬೇಳೆಯನ್ನು 1/4 kg ತೊಗರೆಬೇಳೆಯನ್ನು ಬ್ರಾಹ್ಮಣರಿಗೆ ಈ ಮಂಗಳವಾರ ದಿನ ಅಥವಾ ಷಷ್ಠಿ ಬರುವಂತಹ ದಿನ, ಈ ಸಂದರ್ಭಗಳಲ್ಲಿ ನೀವು ದಾನವಾಗಿ ನೀಡಿದರೆ ಮತ್ತಷ್ಟು ಆ ಸುಬ್ರಹ್ಮಣ್ಯನ ಅನುಗ್ರಹ ಸದಾ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.